ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ವರ್ಣ ಬ್ಲೌಸಸ್. ಸೊ ಪ್ರತಿ ಸಲದಂತೆ ಒಂದು ಹೊಸ ವೆರೈಟಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾನೆ ಹೋಗ್ತಾ ಇದ್ದೀನಿ ನಿಮಗೆ. ಸೊ ಅದೇ ಥರ ಇವತ್ತೊಂದು ಡಿಫ್ರೆಂಟ್ ವೆರೈಟಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇದೇ ಥರ ಹೊಸ ವೀಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಹೋಗೋಣ ವೆರೈಟಿ ಯಾವುದಂತ. ಇದು ಜಾರ್ಜೆಟ್ ಫ್ಯಾಬ್ರಿಕ್ ಮೇಲೆ ಥ್ರೆಡ್ ವರ್ಕ್ ಆಗಿರೋಂತಹ ಬ್ಲೌಸ್ ಬರುತ್ತೆ ಇದು ಕಾನ್ಸೆಪ್ಟು. ಸೊ ಫ್ಯಾಬ್ರಿಕ್ ಸಖತ್ ಸ್ಮೂತ್ ಇದೆ, ಯುನೀಕ್ ಪ್ಯಾಟರ್ನ್ ಇದೆ ಇದು. ನಿಮಗೆ ವಿಡಿಯೋ ಕಂಪ್ಲೀಟ್ ನೋಡಿದಾಗ ಕ್ಲೋಸಪ್ ಶಾಟಲ್ಲಿ ಕೂಡ ನಾನು ಈ ಬ್ಲೌಸ್ನ ತೋರಿಸ್ತೀನಿ. ಸೊ ನೋಡ್ತಾ ಹೋಗಿ. ಸಕ ಡಿಫ್ರೆಂಟ್ ಇದೆ. ಫ್ರಂಟ್ ವಿ ನೆಕ್ ಬಂದಿದೆ, ಸ್ಲೀವ್ ಎಲ್ಬೋ ಬಂದಿದೆ. ಎಲ್ಬೋ ಅಂದರೆ 10 ಇಂಚಸ್ ಹೇಳ್ತಾರಲ್ಲ, ಇಲ್ಲಿ ತನಕ ಬರುತ್ತೆ ಎಲ್ಬೋ ಸ್ಲೀವ್ ಅಂದರೆ. ಮತ್ತು ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಬ್ಯಾಕ್ಲೆಸ್ ಬ್ಲೌಸ್. ಸೊ ಬ್ಯಾಕ್ ಸಿಂಗಲ್ ಟೈ ಬಂದಿದೆ, ಸಿಂಗಲ್ ಟೈ ಮತ್ತು ಸಿಂಗಲ್ ಹುಕ್ಸ್ ಬಂದಿದೆ. ಫುಲ್ ಡೀಪ್ ಇದೆ ನೋಡಿ ಬ್ಲೌಸ್ ಇದು. ಸೊ ಈಗ ಹುಡುಗಿರಿಗೆ ತುಂಬ ಟ್ರೆಂಡಿಯಾಗಿ ಹೆಲ್ಪ್ ಆಗುವಂತಹ ಬ್ಲೌಸ್ ಕಾನ್ಸೆಪ್ಟ್ ಇದು. ಪ್ಲೇನ್ ಸ್ಯಾರೀಸಿಗೆ ಹಾಕೊಳ್ತಾರೆ, ಜೀನ್ಸ್ ಮೇಲೆ ಹಾಕೊಳ್ತಾರೆ, ಅಥವಾ ಸ್ಕರ್ಟ್ಸಿಗೆ ಹಾಕೊಳ್ತಾರೆ. ಸೊ ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು ಈ ಬ್ಲೌಸ್ನ. ಸೊ ಸಿಂಗಲ್ ಟೈ ಬ್ಯಾಕಲ್ಲಿ ಬಂದಿದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಬ್ಯಾಕ್ ಲೈನಿಂಗ್ ಬಂದಿಲ್ಲ ಇದಕ್ಕೆ, ಬ್ಯಾಕಲ್ಲಿ ಲೈನಿಂಗ್ ಇರೋಲ್ಲ. ಸೊ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಇರುತ್ತೆ ಬ್ಯಾಕು. ಸೊ ಇದು ಕಾಟನ್ ಲೈನಿಂಗ್ ಯೂಸ್ ಆಗಿದೆ, ಮತ್ತು ಪ್ಯಾಡೆಡ್ ಬ್ಲೌಸ್ ಇರುತ್ತೆ. ಪ್ಯಾಡೆಡ್ ಇರೋದ್ರಿಂದ ವಿತೌಟ್ ಇನ್ನರ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗಾಗಿ ಬ್ಯಾಕಲ್ಲಿ ಲೈನಿಂಗ್ ಬಂದಿಲ್ಲ ನಿಮ್ಗೆ ಇದಕ್ಕೆ. ಸೊ ಸ್ಲೀವ್ಸ್ ಕೂಡ ಲೈನಿಂಗ್ ಬಂದಿಲ್ಲ, ಮತ್ತು ಫ್ರಂಟಲ್ಲಿ ಕೂಡ ನಿಮಗೆ ಮೇಲ್ಗಡೆ ವಿತೌಟ್ ಲೈನಿಂಗ್ ಬಂದಿದೆ. ಅಂದರೆ ನೆಟೆಡ್ ಪ್ಯಾಟ್ರನ್ ಟೈಪ್ ಬಂದಿದೆ, ಟ್ರಾನ್ಸ್ಪರೆಂಟ್ ಬರುತ್ತೆ. ಸೊ ಯುನೀಕ್ ಆಗಿದೆ ನೋಡಿ ಪ್ಯಾಟರ್ನ್. ಇಷ್ಟು ಟೈಮಲ್ಲಿ ನಾನು ಈ ಥರ ಬ್ಲೌಸ್ ಯಾವುದೂ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಈ ಸ್ಪೆಷಲ್ ವೆರೈಟಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಫ್ರಂಟ್ ವಿ ನೆಕ್, ಬ್ಯಾಕ್ ವಿ ಮತ್ತು ಟೈ, ಸಿಂಗಲ್ ಹುಕ್. ಸೊ ಈ ಥರ ಬರುತ್ತೆ ನೋಡಿ, ಬ್ಯಾಕ್ ಟೈ ಬರುತ್ತೆ ಈ ಥರ. ಸೊ ಡಿಫ್ರೆಂಟ್ ಯುನೀಕ್ ಆಗಿ ಇದೆ ಬ್ಲೌಸ್ ಇದು. ಮತ್ತು ಇದು ಕಾಂಟ್ರಾಸ್ಟ್ಗೂ ಹಾಕೋಬೋದು, ಮ್ಯಾಚಿಂಗ್ ಕೂಡ ಹಾಕೋಬೋದು. ಸಖತ್ ಯುನೀಕ್ ಆಗಿದೆ. ವೈಟ್ ಕಾಂಬಿನೇಷನ್ ಇರೋದ್ರಿಂದ ಇವಾಗ ಬರ್ತಾ ಇರೋ ಹಕೋಬಾ ಸ್ಯಾರೀಸ್ಗೆಲ್ಲ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಲೆನಿನ್ ಸ್ಯಾರೀಸಿಗೆ ಸೂಪರಾಗಿ ಮ್ಯಾಚ್ ಆಗುತ್ತೆ, ಕಾಟನ್ ಪ್ರಿಂಟೆಡ್ ಸ್ಯಾರೀಸಿಗೆ ಮ್ಯಾಚ್ ಆಗುತ್ತೆ. ಸೊ ಡಿಫ್ರೆಂಟ್ ಸ್ಯಾರೀಸ್ಗೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ 2 ಅಮೇಸಿಂಗ್ ಕಲರ್ಸ್ ಅವೈಲೇಬಲ್ ಇದೆ. ಅಂದರೆ ಆಲ್ಮೋಸ್ಟ್ 8 to 10 ಕಲರ್ಸ್ ಬಂದಿತ್ತು, ಬಟ್ ನಾನು ವಿಡಿಯೋ ಮಾಡೋದ್ರೊಳಗಡೆ ಅಷ್ಟು ಖಾಲಿ ಆಗುವಂಥ ಡಿಮ್ಯಾಂಡ್ ಇರೋದ್ರಿಂದ ಈಗ ಸದ್ಯಕ್ಕೆ ನನಗೆ 2 ಕಲರ್ ಮಾತ್ರ ಅವೈಲೇಬಲ್ ಇದೆ. ನೆಕ್ಸ್ಟ್ ಕಲರ್ಸ್ ಬಂದಾಗ ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನ ಮಾಡ್ತೀನಿ ನಾನು. ಸೊ ಇದು ಬಂದು ಪಿಕಾಕ್ ಬ್ಲೂ ಅಂತ ಹೇಳ್ತಾರೆ, ಡಾರ್ಕ್ ಪಿಕಾಕ್ ಬ್ಲೂ ಶೇಡಲ್ಲಿ ಈ ಬ್ಲೌಸ್ ರೆಡಿ ಆಗಿರೋದು. ಸೊ ಅದರಲ್ಲೇ ನೆಕ್ಸ್ಟ್ ಬಂದು ಜನರಲ್ ರೆಡ್ ಮರೂನ್. ಸೊ ರೆಡಿಶ್ ಮರೂನ್ ಅಂತ ಹೇಳ್ತಾರೆ, ಸ್ವಲ್ಪ ಮರೂನು ಅಲ್ಲ ರೆಡ್ ಅಲ್ಲ, ಒಂಥರ ಡಾರ್ಕ್ ರೆಡ್ ಅಂತ ಹೇಳ್ಬೋದು, ಅಥವಾ ಲೈಟ್ ಮರೂನ್ ಅಂತ ಹೇಳ್ಬೋದು. ಆ ಶೇಡ್ ಇದು, ಒಬ್ಬೊಬ್ಬರು ಒಂದೊಂಥರ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ಸೇಮ್ ಪ್ಯಾಟರ್ನ್, ಫ್ರಂಟ್ ವಿ ನೆಕ್, ಬ್ಯಾಕ್ ಕೂಡ ವಿ ನೆಕ್, ಮತ್ತು ಸಿಂಗಲ್ ಟೈ ಬ್ಲೌಸ್, ಮತ್ತು ಬ್ಯಾಕಿಗೆ ಲೈನಿಂಗ್ ಬಂದಿರಲ್ಲ. ಸೊ ಈ ಥರ ಟ್ರಾನ್ಸ್ಪರೆಂಟ್ ಬರುತ್ತೆ. ಸ್ಲೀವ್ಸಿಗೆ ಕೂಡ ಲೈನಿಂಗ್ ಬಂದಿರಲ್ಲ. ಸೊ ಫ್ರಂಟಲ್ಲಿ ಕೂಡ ನಿಮಗೆ ಅಪ್ಪಲ್ಲಿ ಲೈನಿಂಗ್ ಬಂದಿರಲ್ಲ. ಸೊ ಪ್ರಿನ್ಸ್ ಕಟ್ ಮತ್ತು ಪ್ಯಾಡೆಡ್ ಬ್ಲೌಸ್ ಬರುತ್ತೆ. ಒಳಗಡೆ ಲೈನಿಂಗ್ ಕಾಟನ್ ಅಟ್ಯಾಚ್ ಆಗಿದೆ, ಪ್ಯಾಡೆಡ್ ಬ್ಲೌಸ್ ಬಂದಿದೆ. ಸೊ ಯುನೀಕ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ಇಷ್ಟು ದಿನದಲ್ಲಿ ನಾನು ಫಸ್ಟ್ ಟೈಮ್ ಈ ವೆರೈಟಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ನಿಮಗೆ. ಸೊ ಸಖತ್ ಅಮೇಝಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. 2 ಕಲರ್ ಬ್ಲೌಸ್ ಇದರಲ್ಲಿ ಬಂದಿದೆ. ಸೊ ಇದ್ರದ್ದು ಪ್ರೈಸ್ ರೇಂಜ್ ಬಂದು ಜಸ್ಟ್ 450 ರುಪೀಸ್ ಆಗುತ್ತೆ. ಜಸ್ಟ್ 450 ನಿಮಗೆ ಈ ಥರ ಪ್ಯಾಟರ್ನ್ಸ್ ಹೊಲಿಯೋಕ್ಕೆ ಕೊಡಬೇಕಾಗತ್ತೆ ನನ್ನ ಪ್ರಕಾರ. ಸೊ 450ಗೆ ನಿಮ್ಗೆ ರೆಡಿಮೇಡ್ ಬ್ಲೌಸ್ ಸಿಗ್ತಾ ಇದೆ. ಸೈಜ್ ಬಂದು ರೆಡಿಮೇಡ್ 34, 36 ರೆಡಿ ಅವೈಲೇಬಲ್ ಇದೆ. ಸೊ ಒಳಗಡೆ 1 ಇಂಚ್ ಮಾರ್ಜಿನ್ ಇದೆ. ಸೊ ಅಡ್ಜಸ್ಟ್ಮೆಂಟ್ ಬೇಕಿದ್ರೆ ನೀವು ಮಾಡ್ಕೋಬೋದು. ಸೊ ಈ ಬ್ಲೌಸ್ ನಿಮ್ಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ, ನಿಮಗೆ ನಾವು ಎಲ್ಲಿಗೆ ಬೇಕಾದ್ರೂ ಕಳಿಸೋ ಪ್ರಯತ್ನ ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.